ಸರ್ಕಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಗ್ರೇಡಿಂಗ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರವನ್ನ ಮತ್ತೊಮ್ಮೆ ಪರಿಶೀಲಿಸೋದಕ್ಕೆ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ. ಈಗ ಈ ವಿಚಾರ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಸರ್ಕಾರದ ನಿರ್ಧಾರ ಮತ್ತೊಮ್ಮೆ ಪರಿಶೀಲನೆ ಮಾಡಲಿಕ್ಕೆ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕನ್ನಡ ಪರ ಸಂಘಟನೆಗಳು ರಾಜ್ಯಪಾಲರ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಇವತ್ತು ಕರವೇ ಲೋಕಭವನ ಚಲೋವನ್ನು ಹಮ್ಮಿಕೊಂಡಿದೆ. ರಾಜ್ಯಪಾಲರೇ ಹೋಗಿ ಅನ್ನುವ ಘೋಷಣೆಗಳನ್ನ ಮೊಳಗಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಮುತ್ತಿಗೆ ಹಾಕ್ತಾರೆ. ಇನ್ನು ಲೋಕಭವನದ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನ ಒದಗಿಸಲಾಗಿದೆ. ಏನು ಹೊಸದೇನಲ್ಲ. ನಾನು ಶಾಲೆಯಲ್ಲಿ ಓದುವಾಗ್ಲಿಂದ ಡೌನ್ ವಿತ್ ಹಿಂದಿ ಅಂತ ನಮ್ಮನೆ ನಮ್ಮ ಕೈಲೇ ಕೂಗಿಸ್ತಾ ಇದ್ರು. ಅವಾಗ ಅದೆಲ್ಲ ಅವಾಗಿಂದನೂ ನಡೆದಿದೆ ಗೊಂದಲ. ಅದ ಗೊಂದಲ ಒಂದು ಅಂತ್ಯ ಆಗಬೇಕು. ರೀಜನಲ್ ಲ್ಯಾಂಗ್ವೇಜಸ್ಸಿಗೆ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥದ್ದು ಮೊದಲಿಂದ ಕೇಳಿರೋದು. ಅದು ಕನ್ನಡ ನಾವು ಕೇಳ್ತೀವಿ, ತೆಲುಗಲ್ಲಿ ಅವರು ಆಂಧ್ರದವ್ರು ಕೇಳ್ತಾರೆ, ಈ ರೀತಿ ನಡೀತಾನೆ ಇದೆ. ಆದರೆ ವಿಶೇಷವಾಗಿ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಸದರ್ನ್ ಇಂಡಿಯಾದಲ್ಲಿ ಅದು ಮೊದಲಿಂದ. ವೀಕ್ಷಕರೇ, ಈ ತೃತೀಯ ಭಾಷೆಗೆ ಗ್ರೇಡಿಂಗ್ ನೀಡುವ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಬಹುತೇಕ ಕನ್ನಡಿಗರು ಅನ್ನೋದಕ್ಕಿಂತ ಎಲ್ಲ ಕನ್ನಡಿಗರು, ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಕನ್ನಡಿಗರು ರಾಜ್ಯ ಸರ್ಕಾರದ ನಡೆಯನ್ನು ಸ್ವಾಗತಿಸ್ತಾ ಇದ್ದಾರೆ. ನಮಗೆ ಥರ್ಡ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಹಿಂದಿ ಏನಿದೆ, ಅದಕ್ಕೆ ನಾವು ಕಂಪಲ್ಸರಿಗೆ ಮಾರ್ಕ್ಸ್ ತಗೊಳ್ಬೇಕು ಅನ್ನುವಂಥದ್ದು ಏನಿಲ್ಲ. ಭಾಷೆ ಮೇಲೆ ಪ್ರೀತಿ ಇತ್ತು ಅಂದರೆ ನಮಗೆ ಗ್ರೇಡ್ ಮೂಲಕ ಸಾಕು. ನಮಗೆ ಪರೀಕ್ಷೆಯಲ್ಲಿ ಜಸ್ಟ್ ನಾವು ಅದನ್ನು ತಿಳ್ಕೊಂಡ್ರೆ ಸಾಕು. ಅದನ್ನು ಬಿಟ್ಟು ಕಂಪಲ್ಸರಿಯಾಗಿ ನಾವು ಹಿಂದಿಯನ್ನು ಓದಲೇಬೇಕು, ಅದರಲ್ಲಿ ಮಾರ್ಕ್ಸನ್ನು ತೆಗೆದುಕೊಳ್ಳಲೇಬೇಕು ಅನ್ನುವ ವಿಚಾರ ಏನಿದೆ, ಇದು ತುಂಬ ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ದ್ವಿಭಾಷಾ ಸೂತ್ರ ರಾಜ್ಯದಲ್ಲಿ ಅಳವಡಿಕೆ ಆಗಬೇಕು ಅನ್ನುವ ರೀತಿಯಾದಂಥ ಚರ್ಚೆಗಳು ಸಹ ನಡೀತಾ ಇತ್ತು. ಆದರೆ ಶಿಕ್ಷಣ ಸಚಿವರು ತೆಗೆದುಕೊಂಡಂಥ ನಿರ್ಧಾರ, ರಾಜ್ಯ ಸರ್ಕಾರ ಪ್ರಕಟಿಸಿದಂಥ ನಿರ್ಧಾರ ಏನಿದೆ, ಇದಕ್ಕೆ ಸಹಮತವನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ವಿ ಡೋಂಟ್ ನೋ ರಾಜ್ಯಪಾಲರು ಯಾಕಾಗಿ ಈ ರೀತಿಯಾದಂತಹ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ. ಓಕೆ, ಸೊ ಕನ್ನಡಪರ ಹೋರಾಟಗಾರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ಲೈವಲ್ಲಿ ಕನೆಕ್ಟ್ ಆಗಿರುವಂಥದ್ದು. ರೂಪೇಶ್, ಸೊ ಲೋಕಭವನಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಕನ್ನಡಪರ ಹೋರಾಟಗಾರರು ಇವತ್ತು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಐ ಥಿಂಕ್ ಲೋಕಭವನದವರೆಗೂ ಸಹ ಪೊಲೀಸರು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರನ್ನು ತಡೆದು ನಿಲ್ಲಿಸುವ ಪ್ರಯತ್ನವನ್ನು ಪೊಲೀಸರು ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಅಂತ. ಸೊ ಎಲ್ಲಿದ್ದಾರೆ ಕನ್ನಡಪರ ಹೋರಾಟಗಾರರು? ಈ ಒಂದು ಸಮಸ್ಯೆ ಯಾವ ರೀತಿಯಾಗಿ ಮತ್ತಷ್ಟು ವಿಕೋಪಕ್ಕೆ ಹೋಗಬಹುದು ಅಂತ ರೂಪೇಶ್? ಶಿವಶಂಕರ್, ಈಗ ಕರವೇ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಕಾರಣ ಇಷ್ಟೇ, ಒಂದು ಆದೇಶವನ್ನ ಸರ್ಕಾರ ಹೊರಡಿಸಿದೆ. ಏನ್ ಆದೇಶ ಅಂತ ಹೇಳಿದ್ರೆ, ತೃತೀಯ ಒಂದು ಭಾಷೆ ಇದೆ, ಅದರಲ್ಲಿ ಅಂಕ ಗ್ರೇಡಿಂಗ್ ವ್ಯವಸ್ಥೆಗೆ ಮೊದಲು ಅಂಕ ಇತ್ತು, ಅದನ್ನು ಫೇಲ್ ಆದ್ರೆ ಫೇಲ್ ಅಂತೇಳಿ ಪರಿಗಣಿಸ್ತಾ ಇದ್ರು. ಆದ್ರೆ ಈಗ ಗ್ರೇಡಿಂಗ್ ವ್ಯವಸ್ಥೆಗಳನ್ನು ತಂದಿದ್ದಾರೆ. ಇದು ಅಂದ್ರೆ ಈಗ ಒಟ್ಟಾರೆಯಾಗಿ ಫಲಿತಾಂಶಕ್ಕೆ ಇದರಲ್ಲಿ ಏನೂ ಕೂಡ ಪರಿಣಾಮ ಬೀರೋದಿಲ್ಲ ಅಂತೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಮೂಲಕವಾಗಿ ಹಿಂದಿ ಸೇರಿ ತೃತೀಯ ಭಾಷೆ ಯಾವೆಲ್ಲ ತೆಗೆದುಕೊಳ್ತಾ ಇದ್ರು ಅದಕ್ಕೂ ಕಡ್ಡಾಯ ಅಂತ ಹೇಳಿ, ಅಂದ್ರೆ ಎಕ್ಸಾಮ್ ಬರೆಯೋದು ಕಡ್ಡಾಯ ಆದ್ರೂ ಕೂಡ ರಿಸಲ್ಟ್ ಅನ್ನು, ಉತ್ತಮ ರಿಸಲ್ಟ್ ಪಡೆಯೋದು ಕಡ್ಡಾಯ ಅಂತೇಳಿ ಆಗುವುದಿಲ್ಲ. ಹೀಗಾಗಿ ಕನ್ನಡಿಗರಿಗೆ ಅನುಕೂಲ ಮಾಡಿಕೊಡ್ತೇವೆ, ಹಿಂದಿ ಹೇರಿಕೆಯನ್ನು ತಡೆತೀವಿ ಅಂತೇಳಿ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿತ್ತು. ಆದ್ರೆ ಈ ಆದೇಶ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸೋದಂತೆ ಮಾಡಿ ಅಂತೇಳಿ ರಾಜ್ಯಪಾಲರು ಈಗ ಸಿಎಸ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಈ ಒಂದು ಹಿಂದಿ ಹೇರಿಕೆಯನ್ನ ರಾಜ್ಯಪಾಲರು ಮಾಡಬಾರದು ಅಂತೇಳಿ ರಾಜ್ಯಪಾಲರ ವಿರುದ್ಧ ರಾಜ್ಯ ಲೋಕಭವನಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಕರವೇ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಹೀಗಾಗಿ ಇವತ್ತು 11 ಗಂಟೆಷ್ಟೊತ್ತಿಗೆ ಕರವೇ ಲೋಕಭವನಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡುತ್ತೆ. ಸದ್ಯಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಈಗ ಕರವೆಯ ಹೋರಾಟಗಾರರು ಇದ್ದಾರೆ, ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತೇಳಿ ಸರ್ಕಾರ ಒಂದು ಆದೇಶವನ್ನು ತೆಗೆದುಕೊಂಡಿದೆ. ಇಲ್ಲಿಗ ಮೊದಲ ಭಾಷೆಯಾಗಿ ಕನ್ನಡ ಅಥವಾ ಬೇರೆ ಯಾವುದೇ ಭಾಷೆ ಕಲಿಯೋಕೆ ಅವಕಾಶ ಇದೆ, ಎರಡನೇ ಭಾಷೆಯಾಗಿ ಕನ್ನಡ ಅಥವಾ ಬೇರೆ ಭಾಷೆ ಕಲಿಯೋಕೆ ಅವಕಾಶ ಇದೆ. ಆದ್ರೆ ಹಿಂದಿ ನಾವು ಸಂಪೂರ್ಣವಾಗಿ ಹಿಂದಿಯನ್ನು ತೊಡೆದು ಹಾಕುವಂತ ಪ್ರಯತ್ನ ಅಲ್ಲ. ಹಿಂದಿ ಪರೀಕ್ಷೆ ಬರೀಲೇಬೇಕು, ಪರೀಕ್ಷೆ ಬರೆಯೋದು ಕಡ್ಡಾಯ, ಆದ್ರೆ ಪಾಸ್ ಆಗೋದು ಕಡ್ಡಾಯ ಅಲ್ಲ ಅಂತ ಹೇಳಿ ಸರ್ಕಾರ ಸಾಕಷ್ಟು ಕಾರಣಗಳನ್ನು ಕೊಟ್ಟಿತ್ತು. ಏನಂತ ಹೇಳಿದ್ರೆ, ಈಗ ಒಂದು SSLC ಪಾಸ್
ಆಗ್ಬೇಕಂತ ಹೇಳಿದ್ರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಪಾಸ್ ಆಗ್ಬೇಕಾಗತ್ತೆ. ಅಲ್ಲಿ ಹಿಂದಿ ಅಂತೇಳಿ ಸಾಕಷ್ಟು ಜನಕ್ಕೆ ಹಿಂದಿ ಅರ್ಥ ಆಗೋದಿಲ್ಲ, ಹಿಂದಿ ಬರೋದಿಲ್ಲ. ಈ ಸಂದರ್ಭದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಹಿಂದಿಯಲ್ಲಿ ಫೇಲ್ ಆಗ್ತಾರೆ. ಹಿಂದಿಯಲ್ಲಿ ಫೇಲ್ ಆದ ತಕ್ಷಣವೇ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಬಹುದು, ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ಹೋಗ್ಲಿಕ್ಕೂ ಕೂಡ ಅವಕಾಶ ಆಗೋದಿಲ್ಲ. ಹೀಗಾಗಿ ಕನ್ನಡಿಗರು ಹಿಂದುಳಿದು ಬಿಡ್ತಾರೆ. ಅಥವಾ ಅನ್ಯ ರಾಜ್ಯದಲ್ಲಿ ಅವರೆಲ್ಲರೂ ಕೂಡ SLC ಪಾಸ್ ಆಗಿರ್ತಾರೆ, ಅಲ್ಲಿ SLC ಕಡ್ಡಾಯ ಅಂತೇಳಿ ಬೇರೆ ಬೇರೆ ಭಾಷೆ ಕಡ್ಡಾಯ ಅಂತೇಳಿ ಮಾಡಿರೋದಿಲ್ಲ. ಹೀಗಾಗಿ ಕನ್ನಡಿಗ ಅನ್ಯಾಯ ಆಗುತ್ತೆ ಅಂತ ಇದನ್ನ ಪ್ಯಾಚಪ್ ಮಾಡ್ಲಿಕ್ಕೋಸ್ಕರವಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಅಂತೇಳಿ ಕನ್ನಡಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜಭವನಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದರೆ ಪೊಲೀಸ್ನವರು ಇಲ್ಲಿಯವರೆಗೂ ಬಿಡೋದು ಕೂಡ ಡೌಟ್. ಯಾಕಂತ ಹೇಳಿದ್ರೆ ಬ್ಯಾರಿಕೇಡಿಂಗ್ ವ್ಯವಸ್ಥೆನ ಒಂದ್ ಕಡೆ ರಾಜಭವನದಲ್ಲೂ ಕೂಡ ಲೋಕಭವನದಲ್ಲೂ ಕೂಡ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಿದ್ರೆ, ಇಲ್ಲೂ ಕೂಡ ಯಾಕಂತ ಹೇಳಿದ್ರೆ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲೇ ಗೇಟ್ ಅನ್ನ ಲಾಕ್ ಮಾಡಿ ಅವ್ರನ್ನ ವಶಕ್ಕೆ ಪಡುವಂತ ಸಾಧ್ಯತೆಗಳಿರುತ್ತೆ. ರಾಜ್ಯಪಾಲರು ಸದ್ಯಕ್ಕೆ ಈಗ ಲೋಕಭವನದಲ್ಲಿ ಇಲ್ಲ, ಅವರು ಪ್ರವಾಸದಲ್ಲಿದ್ದಾರೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಬರಬಹುದು ಅನ್ನೋ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಅವ್ರನ್ನ ವಶಕ್ಕೆ ಪಡ್ಕೊಂಡು ಸಂಜೆ ಮೇಲೆ ಲೋಕಭವನಕ್ಕೆ ಅವ್ರನ್ನ ಕರ್ಕೊಂಡು ಬರಬಹುದು ಅಂತ ಹೇಳಿ ನಿರೀಕ್ಷಿಸಲಾಗ್ತಾ ಇದೆ. ಶಿವಶಂಕರ್, ದಕ್ಷಿಣ ಭಾರತದಲ್ಲಿ ದ್ವಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡಬೇಕು ಅನ್ನುವ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ. ಬಹುಶಃ ದ್ವಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡುವ ಮೊದಲ ಪ್ರಯತ್ನ ಇದು ಅಂತ ಹೇಳಬಹುದಾ, ಹೇಗೆ ಅಂತ ರೂಪೇಶ್? ನಿಜ. ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ಯಾವತ್ತೂ ಸರ್ಕಾರ ಈ ಆದೇಶ ಮಾಡಿತು, ಕನ್ನಡ ಪರ ಸಂಘಟನೆಗಳು ಒತ್ತಾಯ ಮಾಡಿದ್ದೇನಂತ ಹೇಳಿದ್ರೆ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ. ಆದ್ರೆ ಈಗ ದ್ವಿಭಾಷಾ ನೀತಿ ಇದೆ ಅಂತ ಹೇಳಿ ಇಲ್ಲ, ತ್ರಿಭಾಷಾ ನೀತಿನೇ ಇದೆ. ಯಾಕಂತ ಹೇಳಿದ್ರೆ ಹಿಂದಿನೇ ಇಲ್ಲ ಅಂತ ಹೇಳಿ ಮಾಡಿಲ್ಲ. ಹೀಗಾಗಿ ಸದ್ಯಕ್ಕೆ ಹಿಂದಿ ಕಡ್ಡಾಯ ಅಂತ ಹೇಳಿದ್ರೆ ಅಲ್ಲಿ ಅಂಕ ಹೆಚ್ಚುಗೊಳಿಸೋದು ಅಥವಾ ಅಂತೇಳಿ ಕಡ್ಡಾಯ ಮಾಡಬೇಕು ಅಂತ ಹೇಳಿ ಇಲ್ಲ ಅಂತ ಹೇಳಿ ಹೇಳಿದೆ. ಹೀಗಾಗಿ ಗ್ರೇಡಿಂಗ್ ವ್ಯವಸ್ಥೆಯನ್ನು ಜಾರಿ ತಂದಿದೆ. ಕನ್ನಡ ಪರ ಹೋರಾಟಗಾರರು ಮಾಡ್ತಿರೋದು ಏನಂತ ಹೇಳಿದ್ರೆ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು. ಒಂದು ಕನ್ನಡ ಅಥವಾ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಕಲಿಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಥವಾ ಇಂಗ್ಲಿಷ್ ಅಂತೇಳಿ ಪರಿಗಣಿಸಿಕೊಳ್ಬೇಕು. ತೃತೀಯ ಭಾಷೆ ಇದೆಯಲ್ಲ, ಅಲ್ಲಿ ಹಿಂದಿ ಏರಿಕೆ ಮಾಡೋದ್ರ ಮೂಲಕವಾಗಿ ಸಮಸ್ಯೆಗಳಾಗ್ತಾ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಈ ರೀತಿಯಾಗಿ ಇರ್ತಕ್ಕಂಥ ವ್ಯವಸ್ಥೆಗಳು ಈಗಾಗಲೇ ಬೇರೆ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನು ತರಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಆ ವಿಚಾರವನ್ನು ಅಳವಡಿಕೆ ಮಾಡಿಕೊಳ್ಬೇಕು. ಈ ಮೂಲಕವಾಗಿ ಕನ್ನಡಿಗರಿಗೆ ಹಿಂದಿ ಏರಿಕೆಯ ಪ್ರಯತ್ನಗಳಾಗ್ತಾ ಇದೆ. ಈ ಪ್ರಯತ್ನವನ್ನು ನಿಲ್ಲಿಸಬೇಕು ಅಂತ ಹೇಳಿ ಒಂದು ಚರ್ಚೆಗಳಾಗ್ತಾ ಇದೆ. ಅದೇ ರೀತಿ ಕನ್ನಡ ಪರ ಹೋರಾಟಗಾರರು ಅಥವಾ ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಒಂದು ಪ್ರಶ್ನೆ ಎತ್ತಿದ್ದಾರೆ. ನೀವು ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕು, ಗುಜರಾತ್ಗೆ ಹೋಗಿ ಕನ್ನಡ ಕಡ್ಡಾಯ ಅಂತೇಳಿ ಮಾಡೋದಾಗತ್ತಾ, ಅಥವಾ ಇಡೀ ಇಲ್ಲಿ ಕನ್ನಡವನ್ನ ಬೇರೆ ರಾಜ್ಯಗಳೆಲ್ಲಾದ್ರೂ ಕಲಿಸ್ತೀವಿ ಯಾವಾಗ ಆಗುತ್ತಾ, ಕನ್ನಡ ಕಲಿಬೇಕು ಅಂತ ಹೇಳಿದಾಗ ಆಗುತ್ತಾ? ಇಲ್ಲ. ಹಿಂದಿನೂ ಕೂಡ ರಾಷ್ಟ್ರ ಭಾಷೆ ಅಂತಲ್ಲ, ಹಿಂದಿ ದೇಶದ ಒಂದು ಭಾಷೆ ಅಷ್ಟೇ. ಹೀಗಾಗಿ ಅಷ್ಟೆಲ್ಲ ಮಹತ್ವ ಯಾಕೆ ಕೊಡಬೇಕು? ಹೀಗಾಗಿ ಬದುಕಲಿಕ್ಕೆ ಹಿಂದಿ ಕಡ್ಡಾಯ ಅಂತೇಳಿ ಆತರ ಸಿಚುವೇಶನ್ ಇಲ್ಲ. ಹಿಂದಿ ಬೇಕು ಅಂತ ಹೇಳಿದ್ರೆ ಅವ್ರು ಕಲಿತಾರ ಬಿಟ್ರೆ ಹೇರಿಕೆ ಮಾಡೋದು ತಪ್ಪು. ಹೀಗಾಗಿ ದ್ವಿಭಾಷಾ ನೀತಿ ಅಂತ ಒಂದು ಕನ್ನಡ ಇರುತ್ತೆ, ಮತ್ತೊಂದು ಇಂಗ್ಲಿಷ್ ಇರುತ್ತೆ. ಹಿಂದಿ ಯಾಕೆ ಅಂತೇಳಿ ಪ್ರಶ್ನೆಗಳು ಎತ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ, ಯಾಕಂದ್ರೆ ಬಿಜೆಪಿ ಆಡಳಿತಕ್ಕಂತ ಒಂದಿಷ್ಟು ರಾಜ್ಯದಲ್ಲೂ ಕೂಡ ಈ ಪ್ರಯತ್ನಗಳು ಚರ್ಚೆಗಳು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ದ್ವಿಭಾಷಾ ನೀತಿ ತರಬೇಕು ಅಂತೇಳಿ ರಾಜ್ಯದಲ್ಲಿ ಮಾತ್ರ ದ್ವಿಭಾಷಾ ನೀತಿ ತತ್ತಿಗೆ ಹೋದಾಗ ಪ್ರಯತ್ನಗಳು ಮಾಡಿದಾಗ ವಿರೋಧ ಯಾಕೆ ಬರುತ್ತೆ ಅನ್ನುವಂತ ಒಂದು ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಹಲವಾರು ಬಾರಿ ಹೇಳಿದ್ರು, ನಾವು ದ್ವಿಭಾಷಾ ನೀತಿಯನ್ನ ತರ್ತೇವೆ, ತ್ರಿಭಾಷಾ ನೀತಿಯನ್ನ ತೊಡೆದು ಹಾಕ್ತೇವೆ ಅಂತೇಳಿ. ಹೀಗಾಗಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳ ಬಳಿಕ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬಹುದು. ಆದರೆ ಎಲ್ಲವೂ ಕೂಡ ಯಾಕಂದ್ರೆ ಈಗ ಗ್ರೇಡಿಂಗ್ ವ್ಯವಸ್ಥೆಯನ್ನ ತೃತೀಯ ಭಾಷೆ ತಂದಿದ್ದು ಕೂಡ ಇದು ದ್ವಿಭಾಷೆ ನೀಡುವಂತ ಮೊದಲ ಮೆಟ್ಟಿಲು ಅಂತೇಳಿ ಹೇಳಬಹುದು. ಶಿವಶಂಕರ್. ಓಕೆ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.